ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವು ಕಲ್ಲಂಗಡಿ ಪ್ಲಾಂಟೇಶನ್ ಮಾಡಿಬಿಟ್ಟು ಇವತ್ತು 1 ತಿಂಗಳು 2 ದಿವಸ ಆಯಿತು. ಪ್ಲಾಂಟೇಶನ್ ಮಾಡಿರೋ ಡೇಟು ಡಿಸೆಂಬರ್ 18. ಇವತ್ತು ಬಂದುಬಿಟ್ಟು ಜನವರಿ 20, 2025, ಜನವರಿ 2025. ಇದು ಒಂದು ತಿಂಗಳು ಬೆಳೆ ವೀಕ್ಷಕರೇ. ಇದು ನಾವು ಹಾಕಿರೋದು ದಿಲ್ಕಾಶ್ ವೆರೈಟಿ, ದಿಲ್ಕಾಶ್ ಎಸ್ ಬಾಕ್ಸ್ ಅಂತಂದು ಬಾಯರ್ ಸೆಮಿನಿಸ್ಟ್. ನೀವು ಪ್ರೀವಿಯಸ್ ವೀಡಿಯೋ ಲಿಂಕ್ಸ್ ನಿಮಗೆ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನು ಡೀಟೇಲ್ಸಲ್ಲಿ ಸ್ಟಾರ್ಟಿಂಗಿದ್ದ ನಾನು ಯಾವ ರೀತಿ ಮಾಡಬೇಕು, ಮಲ್ಚಿಂಗ್ ಶೀಟ್ ಯಾವ ರೀತಿ ಹಾಕಬೇಕು, ಬೀಜ ಬಿತ್ತನೆ ಯಾವ ರೀತಿ ಮಾಡಬೇಕು, ಮತ್ತು ಸ್ಪ್ರೇ ಏನೇನು ಡೀಟೇಲ್ಸ್ ಆಯಿತು ಎಲ್ಲ ಹಾಕಿದ್ದೀನಿ ನಿಮಗೆ ಡೀಟೇಲ್ಸಲ್ಲಿ ಪ್ರೀವಿಯಸ್ ವೀಡಿಯೋದಲ್ಲಿ. ನಿಮ್ಗೆ ಆ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ. ಇವಾಗ ನಾವು ವಿಡಿಯೋ ಮಾಡ್ತಾ ಇರೋ ಕಾರಣ ನಾವು ಯಾವ ಸ್ಪ್ರೇ ಹೊಡೆದಿದ್ದೀವಿ, ಯಾವ ಔಷಧಿ ಹೊಡೆದಿದ್ದೀವಿ, ಮತ್ತು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಯಾವ ಟ್ರಿಪ್ಪಲ್ಲಿ ಯಾವ ಕೊಟ್ಟಿದ್ದೀವಿ. ಯಾಕಂದರೆ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ನಾವು ಅತ್ಯವಶ್ಯವಾಗಿ ಕೊಡಲೇಬೇಕು. ಯಾವುದೇ ಹಣ್ಣಾಗಲಿ ಅವಕ್ಕೆ ಕ್ಯಾಲ್ಶಿಯಂ ನೈಟ್ರೇಟು, ಪೊಟ್ಯಾಷಿಯಮ್ಮು, NPK ಇವಿದ್ರೇ ಗಿಡಗಳು ಚೆನ್ನಾಗಿ ಬರೋದು ಮತ್ತು ಹಣ್ಣುಗಳು ಸ್ವೀಟಾಗಿ ಬರೋದು ವೀಕ್ಷಕರೇ. ಎಲ್ಲ ಕಂಟೆಂಟ್ ಅದರಲ್ಲಿ ಇರಬೇಕು. ಹಾಗಾಗಿ ನಾವು ಅತ್ಯವಶ್ಯವಾಗಿ ಅವ್ನು ಕೊಡಬೇಕು. ಈಗ ಯಾವ್ಯಾವ ಕೊಟ್ಟಿದ್ದೀವಿ, ಎಷ್ಟೆಷ್ಟು ಕೊಟ್ಟಿದ್ದೀವಿ, ಎಷ್ಟು ಸಾರಿ ಕೊಟ್ಟಿದ್ದೀವಿ 1 ತಿಂಗಳಲ್ಲಿ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಇನ್ನು ಫಸ್ಟ್ ನಾವು ಬಂದುಬಿಟ್ಟು ಸ್ಪ್ರೇ ಮಾಡಿದ್ವಿ. ಮುಂಚೆ ನಾವು ಲೀಫ್ ಮನೆಯರಿಗೆ ಅಂತಂದು ಸ್ಪ್ರೇ ಮಾಡಿದ್ವಿ. ಇಮಾಮೆಕ್ಟಿನ್ ಬೆಂಜೋಟು ಮತ್ತು ಲೀಥಲ್ ಗೋಲ್ಡ್ ಮತ್ತು ನೀಮ್ ಆಯಿಲ್, ಬೇವಿನ ಎಣ್ಣೆ ಅದನ್ನು ಮಾಡ್ಕೊಂಡಿದ್ವಿ. ಅದನ್ನ 2 ಸಾರಿ ಮಾಡಿದ್ವಿ. ಅದಾದಮೇಲೆ ಒಂದು 2 ವೀಕ್ಸ್ 2 ವಾರದ ಹಿಂದ್ಗಡೆ ನಾವು ಇನ್ನೊಂದು ಸ್ಪ್ರೇ ಮಾಡಿದ್ವಿ ವೀಕ್ಷಕರೇ. ಇದ್ರ ಆಂಥ್ರಾಕೋಲ್ ಅಂತ ಬರ್ತಿದ್ದು ಕಾಂಟ್ಯಾಕ್ಟ್ ಫಂಗಿಸೈಡ್ ಬಾಯರ್ದು. ಆಮೇಲೆ ಸ್ಟಾರ್ತಿನ್ ಅಂತ ತೊಗೊಂಡಿದ್ವಿ. ಆಮೇಲೆ ಇಮಾಮೆಕ್ಟಿನ್ ಬೆಂಜೋಟು ಅಂತ. ಇದು ಕಾಂಟ್ಯಾಕ್ಟ್ ಫಂಗಿಸೈಡ್ ವೀಕ್ಷಕರೇ. ಇದು ಅರ್ಲಿ ಬ್ಲೈಟ್ನ ಪ್ರೊಟೆಕ್ಟ್ ಮಾಡುತ್ತೆ. ನಾವು ಅರ್ಲಿ ಬ್ಲೈಟ್ ಬರದೇ ಇರಲಿ ಅಂತ ನಾವು ಇದನ್ನು ಕಾಂಟ್ಯಾಕ್ಟ್ ಫಂಗಿಸೈಡ್ನ ಸ್ಪ್ರೇ ಮಾಡ್ಕೊಂಡಿದ್ವಿ. ಅದ್ರ ಜೊತೆ ಸ್ಟಾರ್ತಿನ್, ಆಮೇಲೆ ಇಮಾಮೆಕ್ಟಿನ್ ಬೆಂಜೋಟ್ ಕೂಡ ಸ್ವಲ್ಪ ಹಾಕೊಂಡಿದ್ವಿ ವೀಕ್ಷಕರೇ. ಯಾಕಂದ್ರೆ ಲೀಫ್ ಮೈನರ್ ಇನ್ನೂ ಸ್ವಲ್ಪ ಇದೆ. ಲೀಫ್ ಮೈನರ್ ಅಷ್ಟು ಜಲ್ದಿ ಸರಳಾಗಿ ಹೋಗಲ್ಲ ಅದು. ಹಾಗಾಗಿ ನಾವು ಈ 3 ಹಾಕ್ಕೊಂಡು ನಾವು ಸ್ಪ್ರೇ ಮಾಡಿದ್ವಿ. ಇದನ್ನು ಎಷ್ಟೆಷ್ಟು ಹಾಕ್ಕೊಂಡಿದ್ವಿ ಕಂಟೆಂಟು? ಅದು 2 ಕಡಿ ಪಟ್ನ, ಅದು 5 ಗ್ರಾಮ್. ಇದು ಸ್ಟಾರ್ತಿನ 5 ಗ್ರಾಮ್ ಹಾಕ್ಕೊಂತೀವಿ ವೀಕ್ಷಕರೇ. 15 ಲೀಟ್ರ್ 16 ಲೀಟ್ರ್ ಟ್ಯಾಂಕಿಗೆ, ಸ್ಪ್ರೇ ಟ್ಯಾಂಕಿಗೆ. ಇದು ಒಂದು 5 ರಿಂದ 10 ಗ್ರಾಮ್ ಹಾಕ್ಕೊಂತೀವಿ ಪೌಡ್ರು. ಇದು ಕಾಂಟ್ಯಾಕ್ಟ್ ಫಂಗಿಸೈಡ್ ಆಂಥ್ರಾಕೋಲ್. ಇದು ಇಮಾಮೆಕ್ಟಿನ್ ಬೆಂಜೋಯಿಟ್ ಒಂದು 5 ಗ್ರಾಮು 15 ಲೀಟ್ರ್ ವಾಟ್ರಿಗೆ. ಇದು ಒಂದು ಸ್ಪ್ರೇ ಆಯಿತು ವೀಕ್ಷಕರು. ನಾವು ಇದು 3 ಎಕರೆ ಇರೋದು ನಮ್ಮ ತೋಟ. ಇದು ಒಂದು ಸ್ಪ್ರೇ ಆಯಿತು. ಇದನ್ನೊಂದು ಸ್ಪ್ರೇ ಮುಗಿದಿದ್ವಿ. ಅದು ಮುಗಿಸಿದ ಮೇಲೆ ಮತ್ತು ಇದು 2ನೇ ವಾರ 3ನೇ ವಾರದ ಸ್ಪ್ರೇ ವೀಕ್ಷಕರೇ. ಇದು 15 ದಿನ ಆದ ನಂತರ ಸ್ಪ್ರೇ. ಇದು 20 ರಿಂದ 25 ಒಳಗೆ ಆಗಿರೋ ಸ್ಪ್ರೇ ಇದು. ಆಮೇಲೆ ನಾವು ನಿನ್ನೆ ಒಂದು ಸ್ಪ್ರೇ ಮಾಡಿದ್ದೀವಿ. ಇದು ಆಸ್ಪಿಕ್ ಅಂತಂದು. ಈ ಸ್ಟಾರ್ತಿನ್ ಸ್ಪ್ರೇ ಮಾಡಿ 1 ವೀಕ್ ಆದ ನಂತರ ಇನ್ನೊಂದು ಸ್ಪ್ರೇ ಮಾಡಿದ್ದೀವಿ ನಾವು. ಇದು ಇಮಾಮೆಕ್ಟಿನ್ ಬೆಂಜೋಟು. ಇದು ಸ್ಕೈಟೋಸ್ ಅಂತ ಬರ್ತದೆ ವೀಕ್ಷಕರೇ. ಇದು ಗಿಬ್ಬರ್ಲಿಕ್ ಆ್ಯಸಿಡ್ ಅಂತ ಬರ್ತೈತಿ. ಇದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಗೆ ಯೂಸ್ ಆಗುತ್ತೆ. ಇದು ಅದ್ರ ಜೊತೆ ಕಾನ್ಫಿಡರ್, ಇದು ಇನ್ಸೆಕ್ಟಿಸೈಡ್ ಮತ್ತು ಪ್ಲಾಂಟ್ ಗ್ರೋತು ಚೆನ್ನಾಗಾಗುತ್ತೆ ವೀಕ್ಷಕರೇ. ಇದು ಸ್ಕೈಟೋಸ್ ಅಂತಂದೇನಿದೆ ಅಲ್ಲ, ಗಿಬ್ಬರ್ಲಿಕ್ ಆ್ಯಸಿಡ್, ಇದನ್ನು ಸ್ಪ್ರೇ ಮಾಡಿದರೆ ನಾವು ಪ್ಲಾಂಟ್ ಗ್ರೋ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಇಳುವರಿ ಸಿಗುತ್ತೆ, ಪ್ಲಾಂಟ್ ಗ್ರೋ ಚೆನ್ನಾಗಾಗುತ್ತೆ. ಹಾಗಾಗಿ ಇದನ್ನು ನಾವು ಒಳ್ಳೇಬೇಕು ವೀಕ್ಷಕರೇ. ಇದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಅಂತಂದು. ಇದು ರೇಟ್ ಬಂದ್ಬಿಟ್ಟು 525 ರೂಪಾಯಿ ವೀಕ್ಷಕರೇ. ಇದು ಕಾನ್ಫಿಡರ್ ಕಾಸ್ಟ್ಲಿ ಇದೆ. 100 ml 890 ರೂಪಾಯಿ ಇದೆ ವೀಕ್ಷಕರೇ. ಇದು 3rd ಸ್ಪ್ರೇ ವೀಕ್ಷಕರೇ. ಇದು ಈ ಸ್ಪ್ರೇ ಆದಮೇಲೆ ನಾವು ಫರ್ಟಿಲೈಸರ್, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಕೊಡ್ತಾವೆ ವೀಕ್ಷಕರೇ. ಫಸ್ಟು ನಾವು ನಮ್ಮ ಕಲ್ಲಂಗಡಿ ಬಿತ್ತನೆ ಮಾಡಿ 15 ದಿನಕ್ಕೆ ನಾವು ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಫಸ್ಟ್ NPK ಕೊಟ್ಟಿವಿ ನಾವು 19. ಇದನ್ನು ಈ ಗೊಬ್ಬರ ಕೊಟ್ಟಿದ್ದೀವಿ ವಾಟರ್ ಸಾಲ್ಯುಬಲಲ್ಲಿ. ನಾವು ಟೋಟಲ್ 3 ಎಕರೆ ಇರೋದ್ರಿಂದ ನಾವು 10 kg ಕೊಡ್ತೀವಿ ವೀಕ್ಷಕರೇ. 1 ಎಕರೆಗೆ ನಾವು 3 kg ಇಡ್ತೀವಿ. ಟೋಟಲ್ ನಾವು 3 ಎಕರೆ ಇರೋದ್ರಿಂದ ಒಮ್ಮೆಗೆ ಕೊಡ್ತೀವಿ. ಒಂದು ಸಾರಿ ಕೊಟ್ಟರೆ 10 kg ನಾವು ಕೊಡ್ತೀವಿ. ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ನ 10 kg ಕೊಡ್ತೀವಿ. NPK ಕೊಟ್ಟಿದ್ದೀವಿ. ಅಷ್ಟು 3ನೇ ವಾರಕ್ಕೆ ನಾವು NPK ಕೊಟ್ಟಿದ್ವಿ. 10 kg ಯಾವುದೇ ಕೊಟ್ಟರೆ 10 kg ಕೊಟ್ಟಿದ್ದೀವಿ ನಾವು. ಇದು NPK 19 ಆದಮೇಲೆ ನಾವು NPK MAP ಅಂತ ಕೊಟ್ಟಿದ್ವಿ 1261. ಇದು ಮೊನೋಅಮೋನಿಯಂ ಫಾಸ್ಫೇಟ್. ಇದನ್ನು ಕೊಟ್ಟಿದ್ವಿ. ಇದು 10 kg ಕೊಟ್ಟಿದ್ವಿ. ಇದನ್ನು ಕೊಟ್ಟು 4 ದಿವಸಕ್ಕೆ NPK 19 ಕೊಟ್ಟು 4 ದಿವಸಕ್ಕೆ 1261 ಕೊಡ್ತೀವಿ ವೀಕ್ಷಕರು ನಾವು. ಈಗ ನಾವು ಎಷ್ಟು 15 ದಿನದ ಕೊಟ್ಟಿದ್ವಿ. ಅದಾಗಿ 4 ದಿವಸಕ್ಕೆ ನಾವು 1261 0 ಕೊಟ್ವಿ.
ಇದಾದಮೇಲೆ ಇನ್ನೊಂದು ಪೊಟ್ಯಾಷಿಯಮ್ ಸೋನೆಟ್ ಅಂತ ಬರುತ್ತೆ ವೀಕ್ಷಕರೇ. ಇದನ್ನು 10 kg ಕೊಟ್ಟಿದ್ದೀವಿ ನಾವು. ಇದನ್ನು ಇಲ್ಲಿ ನೋಡಿ, ಇದು ಪೊಟ್ಯಾಷ್ ಮತ್ತು ಮ್ಯಾಗ್ನೇಷಿಯಮ್ಮು, ಆಮೇಲೆ ಪೊಟ್ಯಾಷಿಯಮ್ಮು ಮ್ಯಾಗ್ನೇಷಿಯಮ್ಮು ಕಂಪೋಸಿಷನ್ ಇರ್ತೈತಿ ವೀಕ್ಷಕರೇ. ಇದು ಪೊಟ್ಯಾಷಿಯಮ್ ಶಾನೆಟ್ ಅಂತಂದು ಇದು 10 kg. ಇದು 1261 ಕೊಟ್ಟು 4 ದಿವಸ ಗ್ಯಾಪ್ ಆದಮೇಲೆ ಇದನ್ನು ಕೊಟ್ಟಿವಿ ವೀಕ್ಷಕರೇ. ಯಾವುದೇ ಗೊಬ್ಬರ ಫರ್ಟಿಲೈಸರ್ ಕೊಟ್ಟರು ನಾವು 4 ದಿವಸ ಗ್ಯಾಪ್ ಮಾಡಿ ಕೊಡ್ತಾಯಿದ್ದೀವಿ. ಇದು 15 ದಿನದಲ್ಲೇ ನಾವು ಕೊಟ್ಟಿರುವಂಥ, ನಾವು ಬಿತ್ತನೆ ಮಾಡಿ 15 ದಿನಕ್ಕೆ ನಾವು ಸ್ಟಾರ್ಟ್ ಮಾಡಿರೋದು ಫರ್ಟಿಲೈಸರ್ ಕೊಟ್ಟಿರೋದು ವೀಕ್ಷಕರೇ. ಇದು ಮತ್ತು ನಾವು ಬೇರೆ ಸ್ಪ್ರೇ ಯಾವುದೂ ಹೊಡೆದಿಲ್ಲ. ಟೋಟಲ್ ನಾವು 3 ಸ್ಪ್ರೇ ಹೊಡೆದಿದ್ದೀವಿ. 3 ಸ್ಪ್ರೇ ಬಿಟ್ಟರೆ ನಾವು ಗೊಬ್ಬರ ಇದನ್ನು ಈಗ 3 ಸಾರಿ ಕೊಟ್ಟಿದ್ದೀವಿ ನಾವು. ಇದನ್ನು 3 ಸಾರಿ ಕೊಟ್ಟಿವತ್ತು ನಾವು. ಇದು 1 ತಿಂಗಳಲ್ಲಿ ಕೊಟ್ಟಿರುವಂಥ ಫರ್ಟಿಲೈಸರ್ ವೀಕ್ಷಕರೇ. ಮತ್ತು ನಾವು ಇವತ್ತು ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಮತ್ತೆ 19 ಕೊಟ್ಟ ನಂತರ ಇವತ್ತು 1261 ಕೊಡ್ತಾಯಿದ್ದೀವಿ. ಇವತ್ತು 1 ತಿಂಗಳು 2 ದಿವಸ ಆಯಿತು. ಇವತ್ತು 10 kg ಕೊಡ್ತಾಯಿದ್ದೀವಿ ನಾವು ಡ್ರಿಪ್ಪಲ್ಲಿ. ಯಾವ ರೀತಿ ಕೊಡ್ತೀವಿ ಅಂತ ನಾನು ವೀಡಿಯೋ ತೋರಿಸ್ತೀನಿ, ಬನ್ನಿ ವೀಕ್ಷಕರು ನೋಡೋಣ ಅಂತ. ಇನ್ನೂ ಇವಾಗ 4 ಸಾರಿ ಕೊಟ್ಟಿದ್ದೀವಿ ನಾವು. ಇನ್ನೂ ಬೆಳೆ ಬರೋದ್ರಾಗ ಇನ್ನೂ 4 ಸಾರಿ ಕೊಡುವ ನಿರೀಕ್ಷೆ ಇದೆ ವೀಕ್ಷಕರೇ ನಮ್ಮದು. ಇನ್ನೂ 4 ಸಾರಿ ಕೊಡ್ಬೋದಂತ ಊಹೆ ಮಾಡಿದ್ವಿ ನಾವು. ಯಾಕಂದರೆ ಬೆಳೆದಂಥ ರೈತರ ಸಲಹೆದ ಮೇರೆಗೆ ನಾವು ಕೊಡ್ತಾಯಿದ್ದೀವಿ. ನಾವು ಫಸ್ಟ್ ಟೈಮ್ ಇದನ್ನು ಮಾಡ್ತಾಯಿರೋದು. ನೋಡೋಣ ಬನ್ನಿ ಯಾವ ರೀತಿ ನಾವು ಮಿಕ್ಸ್ ಮಾಡ್ಕೊತಿದ್ದೀವಿ, ಯಾವ ರೀತಿ ಫರ್ಟಿಲೈಸರ್ನ ಕೊಡ್ತೀವಿ ಅಂತಂದು. ಹಾಂ, ಇವತ್ತು ಕೊಡ್ತಾ ಇರೋದು 1261 ವೀಕ್ಷಕರೇ, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರು. ವೈಟ್ ಪೌಡ್ರ್ ಥರ ಬರುತ್ತೆ ವೀಕ್ಷಕರೇ. ಇದು ಸಾಲ್ಟು ಬರುತ್ತಲ್ಲ, ಉಪ್ಪು, ಆ ಥರ ಇರುತ್ತೆ ಇದು. ಈ ಥರ ಬರ್ತದೆ ವೀಕ್ಷಕರೇ. ಇದು ನಮಗೆ ನಾಜಲಲ್ಲಿ ವೆಂಚೂರಲ್ಲಿ ಇದು ಪ್ರೆಷರ್ ಕ್ರಿಯೇಟ್ ಆಗ್ತಾಯಿಲ್ಲ ವೀಕ್ಷಕರೇ. ಸ್ವಲ್ಪ ಲೀಕೇಜ್ ಆಗ್ತಾಯಿದೆ, ಹಾಗಾಗಿ ನಾವು ಇದರಿಂದ ಕೊಡ್ತಲ್ಲ. ನಾವು ಎಕ್ಸ್ಟರ್ನಲ್ಲಿ ನಾವು ಒಂದು ಡ್ರಿಪ್ ಕನೆಕ್ಷನ್ ಮಾಡ್ಕೊಂಬಿಟ್ಟು ಸ್ಪ್ರೇ ಪಂಪ್ ಇದ್ದರೆ ನಾವು ಪ್ರೆಷರಾಗಿ ಒತ್ತಿಸ್ತಾ ಇದ್ದೀವಿ. ಅದೇ ವೆಂಚೂರಿಗೆ ನಾವು ಪ್ರೆಷರ್ ಎಲ್ಲಿ ಲೀಕ್ ಆಗ್ಬಾರ್ದು ವೀಕ್ಷಕರೇ. ಇದು ನಾವು ಟೆಂಪರರಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಮತ್ತು ನಾವು ಈಗ ಗಮ್ ಹಾಕಿ ಫಿಕ್ಸ್ ಮಾಡಿದರೆ ಕ್ಲಿಯರಾಗಿ ಮತ್ತೆ ಡಿಸ್ಅಸೆಂಬಲ್ ಮಾಡೋಕ್ಕೆ ಬರಲ್ಲ ಅಂತಂದು ನಾವು ಟೆಂಪರರಿನ ಅಟ್ಯಾಚ್ ಮಾಡ್ಕೊಂಡಿದ್ವಿ. ಹಾಗಾಗಿ ನೀರು ಸ್ವಲ್ಪ ಲೀಕೇಜ್ ಆಗ್ತಾಯಿದೆ. ಸೆಕ್ಷನ್ ಕೂಡ ಅಲ್ಲಿ ಪ್ರೆಷರಲ್ಲಿ ಕೂಡ ಏರ್ ಲೀಕೇಜ್ ಆಗ್ತಾಯಿದೆ. ಹಾಗಾಗಿ ನಾವು ಅದರಲ್ಲಿ ಕೊಡ್ತಾ ಇಲ್ಲ, ನಾವು ಎಕ್ಸ್ಟ್ರಲ್ಲಿ ಕೊಡ್ತಾ ಇದ್ದೀವಿ ವೀಕ್ಷಕರೇ. ನೋಡಿ 15 ಲೀಟ್ರು ಸ್ಪ್ರೇ ಟ್ಯಾಂಕ್ ಇದು, 20 ಲೀಟ್ರದು. ನಾವು ಇದರಿಂದ ಡೈರೆಕ್ಟಾಗಿ ಇಲ್ಲಿ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಸ್ಟಾರ್ಟ್ ಮಾಡಿದ್ವಿ ವೀಕ್ಷಕರೇ. ಪಂಪ್ನ ನಾವು ಚಾರ್ಜಿಂಗ್ ಪಂಪನ್ನು ಸ್ಟಾರ್ಟ್ ಮಾಡಿದ್ದೀವಿ. ಹೋಗ್ತಾ ಇದ್ದೀವಿ ಯಾವ ರೀತಿ. ಕಾನ್ಸಂಟ್ರೇಟ್ ಜಲ್ದಿ ಮಿಕ್ಸ್ ಆಗಲ್ಲ, ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಆಗಿರೋದನ್ನು ಕರಗಿದನ್ನೆಲ್ಲ ನಾವು ಟ್ಯಾಂಕಿಗೆ ಹಾಕ್ತಾ ಹೋಗ್ತಾ ವೀಕ್ಷಕರೇ. ಅಂದರೆ ಒಮ್ಮೆಗೆ ಸಡನ್ ಕೊಡೋದಲ್ಲ, ಸ್ವಲ್ಪ ಹಾಕ್ತೀವಿ ನಾವು. ಟೋಟಲಾಗಿ 10 kg ಹಾಕ್ತೀವಿ ನಾವು. ಇವತ್ತು ಕೊಡ್ತಾ ಇರೋದು 1261 ಮೊನೋಮೋನಿಯಂ ಫಾಸ್ಫೇಟ್ ಇದು. ಸಾಲಲ್ಲಿ ಫರ್ಟಿಲೈಸರ್ ಹೋಗಿದೆ, ಇನ್ನೂ ಸ್ವಲ್ಪ ಇದೆ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು 2 ಸರಿ ಕೊಟ್ಬಿಟ್ರೆ ಕ್ಲೋಸ್ ಆಗುತ್ತೆ. ಇದು ಕೊಡಬೇಕಂದ್ರೆ ಆಲ್ಮೋಸ್ಟ್ ಒಂದು 10 ರಿಂದ 20 ನಿಮಿಷ ಬೇಕಾಗುತ್ತೆ ವೀಕ್ಷಕರೇ. ಇದು ಟೋಟಲಾಗಿ 10 kg ಕೊಡ್ಬೇಕಂದ್ರೆ ಒಂದು 10 ನಿಮಿಷದಲ್ಲಿ ಕ್ಲೋಸ್ ಆಗುತ್ತೆ.
ಇದು ನೋಡಿ ವೀಕ್ಷಕರೇ, ನಮ್ಮ ಕಲ್ಲಂಗಡಿ ಬೆಳೆ ದಿಲ್ಕಾಶ್, ಬಾಯರ್ ಸೆಮಿನಿಸ್ಟ್ ದಿಲ್ಕಾಶ್. ಇವಾಗ ನಾವು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಏನು ಕೊಟ್ಟಿದ್ದು ವೀಡಿಯೋ ಮಾಡಿದ್ನಲ್ಲ, ಅದೇ ವೀಕ್ಷಕರೇ ಇದು. ಆಮೇಲೆ ನೀವು ನೋಡ್ಬೋದು ಕಲರ್ ಏನೋ ಕಾಣ್ತಿದ್ದು ಅಂತ, ಇದು ಸ್ಟಿಕ್ಕಿ ಪ್ಯಾಡ್ಸ್ ಇದು ಸ್ಟಿಕ್ಕಿ ಪ್ಯಾಡ್, ಇದು ಇನ್ಸೆಕ್ಟಿಸೈಡ್ ಸ್ಟಿಕ್ಕಿ ಪ್ಯಾಡ್ ಅಂತ ಬರುತ್ತೆ. ಇದು 30-35 ರೂಪಾಯಿ ಸಿಗುತ್ತೆ. ಇದು ನಾವು ಆನ್ಲೈನಲ್ಲಿ ತರಿಸಿದ್ರೆ 20-25 ರೂಪಾಯಿ ಸಿಗುತ್ತೆ. ನಾವಿಲ್ಲೇ ತೊಗೊಂಡಿದ್ವಿ, ಒಂದು 30 ಹಾಕಿದ್ವಿ ನಾವು. 30 ರೂಪಾಯಿ ಒಂದು ವೀಕ್ಷಕರೇ ಇದು. ಇನ್ಸೆಕ್ಟ್ಸ್ ಯಾವುದೇ ಹುಳ ಇರಲಿ, ಯಾವುದೇ ಹುಳ ಬಂದ್ರೂ ಇದರಲ್ಲಿ ಸ್ಮೆಲ್ ಇರುತ್ತೆ. ಅದು ಸ್ವಲ್ಪ ಏನೋ ಕೆಮಿಕಲ್ ಕೋಡೆಡ್ ಮಾಡಿರ್ತಾರೆ, ಇದು ಗಮ್ ಇರುತ್ತೆ. ಬಂದಿದ್ದು ಕತ್ಕೊಂಡ್ಬಿಟ್ರೆ ಮುಗಿದು ಹೊತ್ತು ಬಿಡೋದಿಲ್ಲ ವೀಕ್ಷಕರೇ ಇದು. ಒಂದು ತಿಂಗಳು ಬೆಳೆ ನೋಡಿ ವೀಕ್ಷಕರೇ, ಆಲ್ರೆಡಿ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಒಂದು ವಾರದ ಬೆಳೆ, ಒಂದು ವಾರ ಇಂದ್ರಲ್ಲಿ ವೀಕ್ಷಕರೇ. ಇನ್ನೊಂದು ತಿಂಗಳಲ್ಲಿ ಇದು, ಇವಾಗ 1 ತಿಂಗಳಾಯ್ತು ಎಕ್ಸಾಕ್ಟಾಗಿ. ಇನ್ನೊಂದು ತಿಂಗಳಲ್ಲಿ ಹಣ್ಣೆ ಬಂದಿರುತ್ತೆ ವೀಕ್ಷಕರೇ ಇದು. ಒಂದು ತಿಂಗಳು ಬೆಳೆ ವೀಕ್ಷಕರೇ ಇದು. 3 ಸಾರಿ ಕೊಟ್ಟಿದ್ವಿ, 4ನೇ ಸಾರಿ ಫರ್ಟಿಲೈಸರ್ ಕೊಡ್ತಾಯಿದ್ದೀವಿ. ಇನ್ನೂ ಒಂದು ವಾರ ಬಿಟ್ಟರೆ ಇನ್ನೂ ಚೇಂಜ್ ಆಗಿರುತ್ತೆ ವೀಕ್ಷಕರೇ. ಕಾಯಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ಒಂದೊಂದು ಕಡೆ ಬರ್ತಾಯಿದೆ.